ಅಮೆರಿಕದ ಪಾಲಿಗೆ ಹುಚ್ಚು ದೊರೆಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಭಾರತ ಸೇರಿ ಅನೇಕ ದೇಶಗಳ ಮೇಲೆ ಸುಂಕಾಸ್ತ್ರ. ಅಮೆರಿಕದ ಪಾಲಿಗೆ ಹುಚ್ಚು ದೊರೆಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಭಾರತ ಸೇರಿ ಅನೇಕ ದೇಶಗಳ ಮೇಲೆ ಸುಂಕಾಸ್ತ್ರ. 10ರಿಂದ 41% ವರೆಗೂ ಕೂಡ ಸುಂಕವನ್ನ ಹೇರುವ ಆದೇಶಕ್ಕೆ ಸಹಿ. ಆದರೆ ಪಾಕಿಸ್ತಾನದ ಮೇಲೆ ಟ್ರಂಪ್ಗೆ ವಿಪರೀತ ಲವ್ವೋಲವ್. 70 ದೇಶಗಳ ಮೇಲೆ ಸುಂಕ ಹೇರಿಕೆ. ಆದರೆ ಪಾಕಿಸ್ತಾನಕ್ಕೆ ಸುಂಕ ಇಳಿಕೆ. ಸಿರಿಯಾ ಮೇಲೆ ಅಧಿಕೃತ 41% ಸುಂಕ ವಿಧಿಸಿದಂತಹ ಅಮೆರಿಕ, ಕೆನಡಾ ಮೇಲಿನ ಉತ್ಪನ್ನಗಳ ಮೇಲಿನ ಸುಂಕ 25ರಿಂದ 35%ಗೆ ಹೆಚ್ಚಳ. ಬ್ರೆಜಿಲ್ ಹಾಗೂ ಅದರ ಮೇಲೂ ಕೂಡ ಹೆಚ್ಚುವರಿಯಾಗಿ 10% ಸುಂಕ ಹೆಚ್ಚಳ. ಭಾರತದ ಉತ್ಪನ್ನಗಳ ಮೇಲೆ 25% ಸುಂಕ ಹೆಚ್ಚಳ. ಪಾಕಿಸ್ತಾನದ ಉತ್ಪನ್ನಗಳಿಂದ ಮಾತ್ರ 29ರಿಂದ 19% ಸುಂಕ ಇಳಿಕೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹುಚ್ಚು ದೊರೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇರುವಂಥದ್ದು 10ರಿಂದ 41% ಸುಂಕವನ್ನ ಹೇರುವಲು ಆದೇಶಕ್ಕೆ ಸಹಿಯನ್ನ ಮಾಡಿರುವಂತಹ ಮೂಲಕ. ಆದರೆ ಪಾಕಿಸ್ತಾನದ ಮೇಲೆ ಟ್ರಂಪ್ಗೆ ವಿಪರೀತ ಲವ್ ಶುರುವಾಗಿದೆ ಅನ್ಸುತ್ತೆ. ಯಾಕಂದ್ರೆ 70 ದೇಶಗಳ ಮೇಲೆ ಸುಂಕವನ್ನ ಹೇರಿಕೆ ಮಾಡಿದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಯಾವುದೇ ಸುಂಕ ಇಲ್ಲ. ಸಿರಿಯಾ ಮೇಲೆ ಅತ್ಯಧಿಕ 41% ಸುಂಕ ವಿಧಿಸಿದಂತಹ ಅಮೆರಿಕ, ಕೆನಡಾ ಮೇಲಿನ ಉತ್ಪನ್ನಗಳ ಮೇಲಿನ ಸುಂಕ 25ರಿಂದ 35%ಗೆ ಹೆಚ್ಚಳ. ಬ್ರೆಜಿಲ್ ಮೇಲೆ ಹೆಚ್ಚುವರಿಯಾಗಿ 10% ಸುಂಕವನ್ನ ಹೆಚ್ಚಳ ಮಾಡಿದ್ದಾರೆ. ಭಾರತದ ಉತ್ಪನ್ನಗಳ ಮೇಲೆ 25% ಸುಂಕವನ್ನ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ ಈತ ಹೆಂಗೆ ಅಂತಂದ್ರೆ ಹುಚ್ಚು ಮುದುಕ ಅಂತ ಹೇಳೋದು ಸುಮ್ಮನೆ ಅಲ್ಲ. ಡೊನಾಲ್ಡ್ ಟ್ರಂಪ್ಗೆ ಈತ ಹೇಗೆ ಅಂತಂದ್ರೆ ಇವತ್ತು ಭಾರತ ಕಂಡ್ರೆ ಗುಸುಗುಸು ಮುಸುಗುಸಿ ಅಂತಿದ್ದಾನೆ. ಆದರೆ ಕೆಲವೊಂದು ಟೈಮ್ ಭಾರತ ಅಂದ್ರೆ ಬಹಳ ಪ್ರೀತಿ ಆಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಒಂದು ಕ್ಷಣದಲ್ಲಿ ಇದ್ದಂಗೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಆದರೆ ಪಾಕಿಸ್ತಾನದ ಮೇಲೆ ಅದೇನು ಲವ್ ಅಂತೂ ಗೊತ್ತಿಲ್ಲ. ಪಾಕಿಸ್ತಾನದ ಮೇಲೆ ಯಾವುದೇ ಸುಂಕವನ್ನ ಹೇರಿಲ್ಲ. ಪಾಕಿಸ್ತಾನಕ್ಕೆ ಸುಂಕವನ್ನ ಇಳಿಕೆ ಮಾಡಿದ್ದಾನೆ. ಸಿರಿಯಾ ಮೇಲೆ ಅತ್ಯಂತ ಅಧಿಕವಾಗಿ 41% ಸುಂಕವನ್ನ ಘೋಷಣೆ ಮಾಡಿದ್ದಾನೆ. ಹುಚ್ಚು ದೊರೆ ಅಲ್ಲದೆ ಇನ್ನೇನು. ಕಿಂಗ್ ಜಾಂಗ್ ಉಂಗ್ಕಿಂತ ಇವನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಂಗೆ ಕಾಣಿಸ್ತಾ ಇದೆ. ಕಿಂಗ್ ಜಾಂಗ್ ಉಂಗ್ ಅಕಸ್ಮಾತ್ ಆತ ಏನ್ ಮಾಡ್ತಾನೆ ಅಂತ ಯೋಚನೆನಾರು ಮಾಡಬಹುದು. ಆದ್ರೆ ಟ್ರಂಪ್ ವಿಚಾರ ಇತ್ತೀಚೆಗೆ ಯಾಕೆ ಹಿಂಗಾಗ್ತಿದ್ಯೋ ಅರಳು ಮರಳೋ ಏನು ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.